ಚಿತ್ರಣಗಳನ್ನು ನಾವು ಕಣ್ಮುಂದೆ ಕಲ್ಪಿಸ್ಕೊಂಡ್ರೆ ಇವತ್ತು ಅದನ್ನು ಕೈ ಬಿಡಬೇಕಾ ಬೇಡವಾ ಅಂತಕ್ಕಂಥ ಉತ್ತರ ಅಲ್ಲೇ ಸಿಗುತ್ತೆ. ಒಂದು ಈಗ ಈ ಒಂದು ವಿಷಯದ ಬಗ್ಗೆ ಸರ್ಕಾರ ಕೊಡ್ತಕ್ಕಂಥ ಹೇಳಿಕೆ ಒಂದು ಕಡೆ ಆದರೆ, ಅದರಲ್ಲೂ ವಿಶೇಷವಾಗಿ ಶ್ರೀಯುತ ಬಾಲಕೃಷ್ಣ ಅವರು, ಶ್ರೀಯುತ ಲಕ್ಷ್ಮಣ್ ಅವರು, ಶ್ರೀಯುತ ರವಿ ಗಣಗ ಅವರು, ಇವರು 3 ಜನ ಬೆಳಗ್ಗೆ ಎದ್ರೆ ಮೀಡಿಯಾ ಮುಂದೆ ಬಂದು, ಮಾಧ್ಯಮಗಳ ಮುಂದೆ ಬಂದು ಅರ್ಧ ಸತ್ಯವನ್ನು ಮಾತ್ರ ಮಾಧ್ಯಮದ ಗಮನಕ್ಕೆ ತರ್ತಾ ಜನಗಳಲ್ಲಿ ಗೊಂದಲವನ್ನು ಇವತ್ತಿನ ದಿವಸ ಏರ್ಪಡಿಸ್ತಿದ್ದಾರೆ. ನನಗೆ ಇವರು 3 ಜನದ ಬಗ್ಗೆ ನೋಡಿದಾಗ, 3 ಜನದ ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ನೋಡಿದಾಗ ಒಂದು ಮಾತು ನನಗೆ ಜ್ಞಾಪಕಕ್ಕೆ ಬರುತ್ತೆ. ಏನು, ದಾಸರು ಒಂದು ಕಡೆ ಹೇಳ್ತಾರೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ ಅಂತ ಹೇಳಿ. ಯಾರಿಗೆ ಯಾವ ನಾಲಿಗೆಗೆ ಆಚಾರ ಇರಲ್ವೋ ಖಂಡಿತವಾಗೂ ಆ ನಾಲಿಗೆಯಲ್ಲಿ ಬರೀ ಇಂಥ ನೀಚ ವಿಚಾರಗಳೇ ಬರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಬಾಲಕೃಷ್ಣ ಮತ್ತು ಈ ಲಕ್ಷ್ಮಣ್ ಅವರ ಮಾತುಗಳು ಕೇಳ್ತಾ ಇದ್ದರೆ ಏನಪ್ಪ ನೈತಿಕವಾಗಿ ಬೌದ್ಧಿಕವಾಗಿ ಇಷ್ಟೊಂದು ದಿವಾಳಿ ಆಗೋಗ್ಬಿಟ್ರ ಅಂತಕ್ಕಂಥದ್ದು ನಮ್ಮ ಪದೇ ಪದೇ ಅನ್ನಿಸ್ತಾ ಇದೆ. ಈಗ ಬಾಲಕೃಷ್ಣ ಅವ್ರನ್ನೇ ತಗೊಳ್ಳಿ. ಬಾಲಕೃಷ್ಣ ಅವ್ರು ತೊಗೊಂಡಾಗ ಯಾವ ನೈತಿಕತೆ ಇಟ್ಕೊಂಡು ಇವತ್ತಿನ ದಿವಸ ರಾಜಕೀಯದಲ್ಲಿ ಸಿದ್ಧಾಂತಗಳ ಬಗ್ಗೆ, ನೈತಿಕತೆ ಬಗ್ಗೆ, ಹೋರಾಟಗಳ ಬಗ್ಗೆ ಇವ್ರು ಮಾತನಾಡ್ತಾರೆ. ನಮ್ಮಲ್ಲಿದ್ದಂಥ 2015ರಲ್ಲಿ ನಮ್ಮಲ್ಲೇ ಇದ್ದಂಥ ಸಂದರ್ಭದಲ್ಲಿ, ಬಾಲಕೃಷ್ಣ ಅವ್ರು ನಮ್ಮಲ್ಲಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಚಿಹ್ನೆಯ ಅಡಿಯಲ್ಲಿ ನಮ್ಮ ಪಕ್ಷದ ನಾಯಕರುಗಳನ್ನು, ಪಕ್ಷದ ಹೆಸರನ್ನು ಬಳಸ್ಕೊಂಡು ಆಯ್ಕೆಯಾಗಿದ್ದಂಥ ವ್ಯಕ್ತಿ ರಾತ್ರೋರಾತ್ರಿ ಬೇರೊಂದು ಪಕ್ಷಕ್ಕೆ ಕ್ರಾಸ್ ವೋಟ್ ಮಾಡಿದ್ರು. MLC ಚುನಾವಣೆ ಬಂದಂಥ, ರಾಜ್ಯಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಕ್ರಾಸ್ ವೋಟ್ ಅಂತಹ ನೈತಿಕತೆ ಅಂತಹ ಹಿನ್ನೆಲೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾವ ಒಂದು ನೈತಿಕತೆಯ ಆಧಾರದ ಮೇಲೆ ನಮ್ಮ ಬಗ್ಗೆ ಮಾತನಾಡ್ತಾರೆ, ಕುಮಾರಣ್ಣನ ಬಗ್ಗೆ ಮಾತನಾಡ್ತಾರೆ. ಇವರ ಹಿನ್ನೆಲೆ ಇಂಥದ್ದು, ಇವರಿಷ್ಟೇ ಹಿನ್ನೆಲೆ ಅಲ್ಲ, ಇವರು ತಮ್ಮ ಮಾಡ್ತಿರ್ತಕ್ಕಂಥ BDCC ಬ್ಯಾಂಕಲ್ಲಿ ಮಾಡಿರ್ತಕ್ಕಂಥ ಅನಾಹುತಗಳು ಇವತ್ತಿನ ದಿವಸ ಹಗರಣಗಳನ್ನ ಯಾಕೆ ಮುಚ್ಕೋತಾ ಇದ್ದಾರೆ. ಒಂದು ತಾವರೆಕೆರೆಯಲ್ಲಿ ಮಾಡಿರ್ತಕ್ಕಂಥ 155ನೇ ಸರ್ವೆ ನಂಬರ್ನಲ್ಲಿ ಇವ್ರು ಮಾಡಿರ್ತಾರೆ, 58ನೇ ಸರ್ವೆ ನಂಬರಲ್ಲಿ ಮಾಡಿರ್ತಕ್ಕಂತಹ ಏನು ಅಕ್ರಮ ಏನು ಭೂಮಿಯ ಒಂದು ಕಬಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ರಲ್ಲ, ಅದ್ರ ಬಗ್ಗೆನೂ ಚರ್ಚೆಗೆ ಬಂದುಬಿಡಲಿ ಶ್ರೀಯುತ ಬಾಲಕೃಷ್ಣ ಅವರು. ತೊಗೊಂಬರಲಿ, ಜನಗಳ ಮುಂದೆ ಬಿಡದಿ ಹೇಗಿರೂ ಇವರೇ ಶಾಸಕರು ತಾನೇ, ಅದೇ ಭಾಗದಲ್ಲಿ ಬಿಡದಿಯಲ್ಲೇ ಕುಳಿತುಕೊಂಡು ಚರ್ಚೆ ಮಾಡೋಣ. ಬೇರೆಯವರ ವೈಯಕ್ತಿಕ ವಿಷಯದ ಬಗ್ಗೆ ಮಾತನಾಡ್ತಾರಲ್ಲ, ಇವರಿಗೆ ಎಷ್ಟು ನೈತಿಕತೆ ಇದೆ? ಮೊದಲು ನಾನು ಮಾತಾಡೋಗಿದ್ದರೆ ನನಗೆ ನೈತಿಕತೆ ಇರಬೇಕು, ನಾನು ಎಷ್ಟು ಮಟ್ಟಿಗೆ ನಾನು ನೈತಿಕವಾಗಿ ಸರಿ ಇದ್ದೀನಿ ಅಂತಕ್ಕಂಥದ್ದನ್ನು ಬಾಲಕೃಷ್ಣ ಮೊದಲು ಹೇಳಬೇಕು. ಈಗಾಗಲೇ ನನ್ನ ಶ್ರೀಕಂಠೇಗೌಡರು ಹೇಳಿದಾಗೆ, ಏನು ಒಬ್ಬ ಶಾಸಕನಾಗಿ ಅಲ್ಲಿಯ ರೈತರ ಒಂದು ಸಮಸ್ಯೆಗೆ ಸ್ಪಂದಿಸಿ ಎಷ್ಟು ದಿವಸ ಹೋಗಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ನೀವು ಪ್ರಯತ್ನ ಪಟ್ಟೆ? ಒಂದು ದಿವಸ ಪ್ರಯತ್ನ ಪಟ್ಟ? ಬರೀ ದಬ್ಬಾಳಿಕೆಯಲ್ಲಿ ನಿಮ್ಮ ಪ್ರಯತ್ನಗಳು ಇವತ್ತು ದಿವಸ ಸಾಗ್ತಾ ಇವೆ. ಈಗ ರೈತರ ಹೋರಾಟವನ್ನು, ರೈತರ ಸಂಘದ ಹೋರಾಟವನ್ನು ಮತ್ತು ಪಕ್ಷದ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನಾನಾ ಥರದ ವಿಚಾರಗಳನ್ನು ಇವತ್ತಿನ ದಿವಸ ಈ 3 ಜನ ತೆಗಿತಾವ್ರೆ. 3 ಜನದ ಬಾಯಲ್ಲೂ ಎಳೆಸ್ತಾವ್ರೆ. ಮೊದಲನೇದಾಗಿ ಬಾಲಕೃಷ್ಣ ಒಂದು ಈಗ ಶ್ರೀಯುತ ಬಾಲಕೃಷ್ಣ ಅವರ ವಿಷಯದಲ್ಲಿ ಒಂದು ಸತ್ಯವನ್ನು ಇವತ್ತು ನಾನು ರಿವೀಲ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಏನಾಗಿದೆ ಮಂಡ್ಯದಲ್ಲಿ, ಈಗ ಅಣ್ಣ ಹೇಳಬೇಕಾಯ್ತು, ಯಾಕೋ ಗೊತ್ತಾಗಲಿಲ್ಲ, ಮಂಡ್ಯದಲ್ಲಿ ಏನಾಗಿದೆ, ಉಸ್ತುವಾರಿ ಸಚಿವರಿಲ್ಲ, ಮಾಜಿ ಆಗೋಗ್ಬಿಟ್ಟಿದ್ದಾರೆ. ಈಗ ಬಾಲಕೃಷ್ಣ ಅವರಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಅವ್ರು ಭಾವಿಸ್ತಿದ್ದಾರೆ. ಏನು, ನಾನು ಇವಾಗ ಸಚಿವ ಆಯಿತು ಅಂತಂದರೆ ಮಂಡ್ಯ ಜಿಲ್ಲೆಗೆ ನಾನು ಉಸ್ತುವಾರಿ ಸಚಿವ ಆಗ್ಬೋದು ಅನ್ನತಕ್ಕಂಥ ಒಂದೇ ಒಂದು ದುರಾಸೆ ಇಟ್ಕೊಂಡು ಇವತ್ತಿನ ದಿವಸ ಕುಮಾರಣ್ಣವ್ರ ಬಗ್ಗೆ JDS ಪಕ್ಷದವ್ರಿಗೆ ಇವತ್ತು ಮಾತನಾಡಲಿ ಕೊಟ್ಟಿದ್ದಾರೆ. ಈ ದುರಾಸೆಗೋಸ್ಕರ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಮಂಡ್ಯದಲ್ಲಿದ್ದಂತಹ ಉಸ್ತುವಾರಿ ಸಚಿವರಿಗೆ ಇವತ್ತಿನ ದಿವಸ ಸೆಟ್ಲ್ಮೆಂಟ್ ಆಗಿದೆಯಂತೆ. ಹಲವಾರು ಜನ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನಾಯಕರುಗಳ ಬಗ್ಗೆ ಮುಖ್ಯಮಂತ್ರಿಗಳು, ಇವತ್ತು ಹಾಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸೆಟ್ಲ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿ ಸೆಟ್ಲ್ಮೆಂಟನ್ನು ಮಾಜಿ ಉಸ್ತುವಾರಿ ಸಚಿವರ ಬಗ್ಗೆ ಮಾಡಿದರಂತೆ, ಅವ್ರ ಸ್ಥಾನ ಖಾಲಿಯಾಗತ್ತಂತೆ. ಅದಕ್ಕೋಸ್ಕರ ಸನ್ಮಾನ್ಯ ಬಾಲಕೃಷ್ಣ ಅವರು ಇವತ್ತೊಂದು ದಿವಸ ಸಚಿವನಾಗಬೇಕು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಆಗಬೇಕು. ಸ್ವಾಮಿ, ನೀವು ಉಸ್ತುವಾರಿ ಸಚಿವರಾಗಿ ನಮ್ಮದು ಅಭ್ಯಂತರ ಇಲ್ಲ. ಆದರೆ ಬೇರೆಯವರನ್ನು ತುಳಿದು ಅವರ ಹೆಗಲ ಮೇಲೆ ಕುಳಿತುಕೊಂಡು ಆಗ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ಇದು ಅನೈತಿಕ. ಈ ಅನೈತಿಕ ಮಾರ್ಗ ಬಿಟ್ಬಿಡಿ, ವಾಮ ಮಾರ್ಗಗಳು ಬಿಟ್ಬಿಡಿ, ನೇರವಾದ ಮಾರ್ಗಗಳು ಇಟ್ಕೊಳ್ಳಿ ದಯವಿಟ್ಟು. ನಿಮ್ಮದೇ ಸಹೋದ್ಯೋಗಿಗಳನ್ನು ತುಳಿಬೇಕು, ನೀವೇ ಹಿಂದೆ ಇದ್ದಂಥ ಪಕ್ಷದವ್ರನ್ನ ತುಳಿಬೇಕು, ಆ ಪಕ್ಷದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದ್ರ ಮುಖ ಅಂಕಗಳನ್ನು ಗಳಿಸಿ ನಿಮ್ಮ ಮೆರಿಟ್ ಕಾರ್ಡನ್ನು ಹೆಚ್ಚಿಸ್ಕೋಬೇಕು. ಇದು ಇರ್ತಕ್ಕಂತಹ ನಿಮ್ಮ ಪರಿಸ್ಥಿತಿ. ಇಂತಹ ಬಾಲಕೃಷ್ಣ ಅವರು ನಮ್ಮ ಪಕ್ಷದ ಬಗ್ಗೆ, ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಮಾತನಾಡ್ತಿರ್ತಕ್ಕಂಥದ್ದು ನಿಜಕ್ಕೂ ಶೋಭೆ ತರುವಂಥದ್ದಲ್ಲ. ಶೋಭೆಗೆ ಒಳಗಾಗುವಂಥ ವ್ಯಕ್ತಿತ್ವನೇ ಅಲ್ಲ. ಯಾಕೆಂತಂದರೆ ನಾನು ನಿಮ್ಗಾಗಲೇ ಹೇಳಿದ್ನಲ್ವಾ, ಇವತ್ತೆಲ್ಲರೂ ನೀವೆಲ್ಲ ಮಾತನಾಡ್ತಿರ್ತದ್ದು, ಮಾಧ್ಯಮದವರು ಮತ್ತು ಜನತೆ ಮಾತನಾಡ್ತಿರ್ತಕ್ಕಂಥದ್ದು ಅಡ್ಡ ಮತದಾರರ ಬಗ್ಗೆ ಮಾತನಾಡಿ ಚೀತು ಅಂತ ಉಗಿತಿದ್ದಾರೆ. ಅಂತಹ ಒಂದು ಮಾತುಗಳಿಗೆ, ಸಾರ್ವಜನಿಕರ ಒಂದು ಚೀತುಗೆ ಅರ್ಹತೆ ಇರತಕ್ಕಂಥ ಏಕೈಕ ವ್ಯಕ್ತಿ ಅಂತಂದರೆ ಶ್ರೀಯುತ ಬಾಲಕೃಷ್ಣ ಅವರು.